ಕಲಬುರಗಿ ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘದ ನಿಯಮಿತದ ಪ್ರಥಮ ವಾರ್ಷಿಕ ಸಭೆ ಹಾಗೂ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ನಗರದ ವಿಸ್ತಾರ ಫ್ಯಾಮಿಲಿ ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಮುಗುಳ್ ನಾಗವ ಮಠದ ಕಟ್ಟಿಮನಿ ಸಂಸ್ಥಾನದ ಪರಮ ಪೂಜ್ಯ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘದ ಸೇವೆಯನ್ನ ಕೊಂಡಾಡಿದ್ದಾರೆ. ಒಂದು ಸಂಘ ಆಗಿರಬಹುದು, ಒಂದು ಸಂಸ್ಥೆ ಆಗಿರಬಹುದು, ಅದು ಚೆನ್ನಾಗಿ ನಡಿಬೇಕು, ಅದರ ಆಯುಷ್ಯ ಬಹಳ ಗಟ್ಟಿಮುಟ್ಟಾಗಿರ್ಬೇಕು, ಲಾಂಗ್ ಟೈಮ್ ಇಂದ ಅದು ಕೆಲಸ ಮಾಡಬೇಕು, ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಆ ಸಂಘ ಸಂಸ್ಥೆಯಿಂದ ಆಗಬೇಕು ಅಂತಂದ್ರೆ ಆ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಸಮಾನ ಮನಸ್ಕರಾಗಬೇಕು ಅಂತಕ್ಕಂಥ ಮಾತನ್ನ ಏನು ಹೇಳಿದ್ರು ಅದು ಅಕ್ಷರಶಃ ಸತ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಗೋನಾಯಕ ಅಣ್ಣವರು ಒಂದು ಮಾತನ್ನು ಹೇಳಿದ್ರೆ, ಇನ್ನೊಂದು ಏನಪ್ಪ ಅಂತಂದ್ರ ಚಾಣಕ್ಯ ಸೌಹಾರ್ದ ಈ ಬ್ಯಾಂಕಿನಲ್ಲಿ ಬಹುಶಃ ಇರ್ತಕ್ಕಂಥ ಸಿಬ್ಬಂದಿಗಳು ಹಿಡ್ಕೊಂಡು ಎಲ್ಲಾ ಡೈರೆಕ್ಟರ್ಗಳು, ನಿರ್ದೇಶಕರುಗಳು ಎಲ್ಲರೂ ಕೂಡ ಬಹಳ ತೀಕ್ಷ್ಣಮತಿಯವರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಎಲ್ಲದರಲ್ಲಿಯೂ ಕೂಡ ಅನುಭವಿಸ್ತರಿದ್ದಾರೆ ಅಂತಕ್ಕಂಥ ಮಾತನ್ನ ಅವರು ಒಂಥರ ಜ್ಯೋತಿಷಿಗಳು ಹೇಳುವ ರೀತಿಯಲ್ಲಿ ಹೇಳಿದ್ರು. ಅದು ಕಂಡು ಬರ್ತದದು. ಮನೆಯಲ್ಲಿ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ಕಸ ತುಂಬಿ ಮನೆಯಲ್ಲಿ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿ ಒಂದು ವಚನ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಒಂದು ಮನೆಯಾಗ ಜನ ಅದರ ಇಲ್ಲ ಅಂತ ಹೇಳಿ, ಅಥವಾ ಆ ಮನೆಯಾಗ ಜನರು ಇದ್ರೂ ಕೂಡ ವಾಸ ಮಾಡಿದ್ರು ಕೂಡ ಅವ್ರೇನು ಸಂಸ್ಕಾರವಂತರದಾರೋ ಬಹಳ ದರಿದ್ರದಾರೋ ಅಂತ ಹೇಳಿ ಆ ಮನಿ ಭವಿಷ್ಯ ಎಲ್ಲಿ ಗೊತ್ತಾಗ್ತದ ಅಂತಂದ್ರ ಮನಿ ಹೊಸ್ತದಾಗೆ ಗೊತ್ತಾಗ್ತದಂತ. ಹೆಂಗ್ ಗೊತ್ತಾಗ್ತದಪ್ಪ ಅಂತಂದ್ರ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ಕಸ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯಲ್ಲಿ ಮನೆಯೊಡೆಯ ಇಲ್ಲ. ಹೊಸ್ತಿಲಲ್ಲಿ ಬಹಳ ಧೂಳು ಬಿದ್ದಿತ್ತು, ಕಸ ಕಡ್ಡಿ ಬೆಳೆದಿದ್ದು, ಅಲ್ಲಿ ಬಹಳ ಹೊಲಸಾಟ ಇತ್ತು ಅಂತಂದ್ರ ಮನೆ ಹೊಕ್ಕಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಮನೆಯವ್ರ ವಾತಾವರಣ, ಮನೆಯವ್ರ ಸಂಸ್ಕಾರ, ಸಂಸ್ಕೃತಿ ಅದು ಎಲ್ಲಿ ಗೊತ್ತಾಗ್ತದಪ್ಪ ಅಂತಂದ್ರೆ ಮನೆ ಹೊಸ್ತಲ್ದಾಗೆ ಗೊತ್ತಾಗ್ತದೆ. ಯಾಕಪ್ಪ ಅಂತಂದ್ರ ಈ ಮನೆಯಾಗಿರ್ತಕ್ಕಂಥವ್ರು ಅಲ್ಲಿ ಏನಾದ್ರೂ ಹೊಲಸು ಬಿದ್ದಿತ್ತು, ಹುಲ್ಲು ಕಡ್ಡಿ ಬೆಳೆದಿತ್ತು, ಬಹಳ ದರಿದ್ರತನ ಇತ್ತು ಅಂತಂದ್ರ ಈ ಮನೆಗೆ ಯಾರೂ ಇಲ್ಲ. ಒಂದ್ ವೇಳೆ ಇದ್ರೂ ಕೂಡ ಅಸಂಸ್ಕೃತವಂತರಿದ್ದಾರೆ ಅಂತಕ್ಕಂಥದ್ದು ಆ ಮನೆ ಹೊಸದಾಗ ಗೊತ್ತಾಗ್ಬಿಡ್ತು. ಹಂಗ ನಮ್ ಗೋನಾಯಕ ಅನ್ನೋರು ಹೇಳಿದ್ರು,
ಚಾಣಕ್ಯ ಕೆರಿಯರ್, ಈ ಚಾಣಕ್ಯ ಸೌಹಾರ್ದ ಸಹಕಾರ ಬ್ಯಾಂಕ್ ಹೆಂಗದಪ್ಪ ಅಂದ್ರ ಇಷ್ಟು ಅಚ್ಚುಕಟ್ಟಾಗಿ, ಜೊತೆಗೆ ಒಂದೇ ವರ್ಷದಲ್ಲಿ 47 ಲಕ್ಷಗಳವರೆಗೆ ಒಂದು ಈ ದುಡ್ಡಿನ ವ್ಯವಹಾರವನ್ನ ಬ್ಯಾಂಕ್ ನಡೆಸ್ತಾ ಇದೆ ಅಂತಂದ್ರ ಇಲ್ಲಿರ್ತಕ್ಕಂಥವ್ರು ಸಮಾನ ಮನಸ್ಕರಿದ್ದಾರೆ, ಜೊತೆಗೆ ಶ್ರೀಮಂತರಿದ್ದಾರೆ, ಜೊತೆಗೆ ಅನುಭವಿಗಳಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬರಿಗೊಬ್ಬರು ಬೆಳಿಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಭಾವ ಈ ಚಾಣಕ್ಯ ಬ್ಯಾಂಕಿನಲ್ಲಿ ಇದೆ ಅಂತಕ್ಕಂಥ ಮಾತನ್ನೇನು ಅವ್ರು ಹೇಳಿದ್ರಲ್ಲ, ಅದು ಅಕ್ಷರಶಃ ಸತ್ಯವಾಗಿರ್ತಕ್ಕಂಥದ್ದು. ಬಳಿಕ ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘದ ನಿಯಮಿತ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅವರು ಚಾಣಕ್ಯ ಸೌಹಾರ್ದ ಸಹಕಾರಿ ಸಂಘದ ನಿಯಮಿತ ಹಲವು ದಿನಗಳಿಂದ ಜನಸೇವೆಯಲ್ಲಿ ತೊಡಗಿಕೊಂಡಿದ್ದು ಸಮಾಜಮುಖಿ ಕಾರ್ಯಗಳನ್ನೇ ನಮ್ಮ ಗುರಿಯಾಗಿದೆ ಎಂದರು. ನಾವು ಸಂಘವನ್ನ ಕಟ್ಟಬೇಕಾದ್ರೆ ನಮ್ಗೆ ಎಷ್ಟು ತಕ್ಲೀಫ್ ಅಂದ್ರೆ ಎಷ್ಟು ನಮಗೆ ನಾವು ಸಮಸ್ಯೆಗಳನ್ನ ಎದುರಿಸಿವಿ, ಎಷ್ಟೊಂದು ನಾವು ಓಡಾಡಿದ್ವಿ, ಎಷ್ಟೊಂದು ಇದಾಗಿದೆ. ಯಾಕಂದ್ರೆ ಬ್ಯಾಂಕ್ ಮಾಡೋದು ಅಷ್ಟು ಈಜಿ ಅಲ್ಲ, ಎಲ್ಲರೂ ಗೊತ್ತದ. ನಾವು ಮೊದಲನೇ ಮಾತು ಬ್ಯಾಂಕ್ ಮಾಡೋ ಉದ್ದೇಶ ನಾವು ಒಂದು ಸಾಮಾಜಿಕ ಕಳ್ಕಳಿ ಇಟ್ಕೊಂಡೇ ಮಾಡಿದ್ವಿ. ನಾವು ಆದಾಯ ಬರ್ತದ ನಮ್ಗೆ ಎಷ್ಟಿದೆ ಅಂತಂದ್ರೆ ನಾವು ಉದ್ದೇಶ ಮಾಡಿಲ್ಲ. ನಮಗೊಂದು ಸಮಾಜಮುಖಿ ಕೆಲಸ ಮಾಡಬೇಕು, ನಮಗೊಂದು ಒಳ್ಳೆಯ ಒಂದು ಸಮಾಜಕ್ಕೆ ಕೆಲಸ ಮಾಡೋದು ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಒಂದು ಸಂಘವನ್ನ ಕಟ್ಟಿವಿ. ಯಾಕಂತಂದ್ರೆ ಈಗಾಗಲೇ ದಸ್ತಿಸರ್ ಹೇಳಿದ ಹಾಗೆ ಒಂದು ಯಾವುದೇ ಬ್ಯಾಂಕಿನಲ್ಲಿ ನಾವು ಲೋನ್ ಪಡಿಬೇಕಾದ್ರೆ ನಾವು ಎಷ್ಟು ನಾವು ಓಡಾಡಬೇಕಾಗ್ತದೆ. ಒಂದು 1 ಲಕ್ಷ ರೂಪಾಯಿ ನಾವು ಲೋನ್ ತಗೋಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಕನಿಷ್ಠ ಪಕ್ಷ ಒಂದು 3 ಸಲ ಓಡಾಡಬೇಕಾಗ್ತದೆ. ಅದಕ್ಕೆ 10,000 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಆದ್ರೆ ನಮ್ಮ ಬ್ಯಾಂಕ್ಗಳಲ್ಲಿ ರಾತ್ರಿ ಫೋನ್ ಮಾಡಿ ಹೇಳಿದ್ರೆ ನಾವು ಮುಂಜಾನೆ ನಾವು ಲೋನ್ ಕೊಡ್ತೀವಿ. ಯಾಕಂತಂದ್ರೆ ಇರೋದೇ ಅದು ಬಡ, ನಾವು ಗುರಿ ಇಟ್ಕೊಂಡಿದ್ದೆ ಬಡವರು ಮತ್ತು ಮಧ್ಯಮ ವರ್ಗದ ಜನರನ್ನ. ಒಂದೇ ಒಂದು ತಾಸಿನಲ್ಲಿ ಕೂಡ ನಾವು ನಮ್ಮಲ್ಲಿ ಹಣ ಇತ್ತಪ್ಪ ಅಂತಂದ್ರೆ ಒಂದೇ ಒಂದು ತಾಸಿನಲ್ಲಿ ನಾವು ಸಾಲ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಸಕಾಲಕ್ಕೆ ಸಾಲ ಸಿಗ್ಲಿಲ್ಲಪ್ಪ ಅಂದ್ರೆ ಆ ಸಾಲ ಇದ್ದೇನು ಉಪಯೋಗ ಅದ, ಹಣ ಇದ್ದೇನು ಉಪಯೋಗ ಅದ. ಬ್ಯಾಂಕ್ಗಳು ಯಾಕಂದ್ರೆ ನಾವು ನೋಡಿದ್ವಿ ಈಗ ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳು ನಮ್ಮಲ್ಲಿ ರಾಜ್ಯದಾಗ ಸುಮಾರು 6,500 ಸಹಕಾರಿ ಬ್ಯಾಂಕ್ಗಳು. ಅದರಲ್ಲಿ ಕೋಟ್ಯಾಂಗಟ್ಟಲೆ ನ್ಯಾಷನಾಲಿಟಿ ಬ್ಯಾಂಕ್ಗಳನ್ನ ಮೀರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ರೈತರನ್ನಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಜನರನ್ನಿರ್ಬೋದು, ಬಡವರಿರ್ಬೋದು, ಕಡು ಬಡವರನ್ನು ಇರ್ಬೋದು. ನಾವು ಕೇವಲ ನಮ್ಮಲ್ಲಿ ಸಾಲ ತೊಗೊಳಕ್ ಬಂದಾಗ ಕೇವಲ ಒಂದು ಆಧಾರ್ ಕಾರ್ಡ್ ಅಷ್ಟೇ ಕೇಳ್ತೀವಿ. ನಾವು ಆಧಾರ್ ಕಾರ್ಡ್ ಒಂದು 2 ಫೋಟೋ ಕೊಡ್ರಿ ಅಂತ ಹೇಳ್ತೀವಿ. ಅದನ್ನು ಮೆಂಬರ್ಗೆ ಕೇಳ್ತೀವಿ, ನಾವು ಬೇರೆ ಯಾರಿಗೂ ಸಾಲ ಕೊಡೋದಿಲ್ಲ. ಅದು ಕೇಳಿದಾಗ ಒಂದು ತಾಸಿನೊಳಗೆ ಕೊಟ್ಬಿಡ್ತೀವಿ. ಆದ್ರೆ ಅದಕ್ಕೂ ಕೂಡ 2 ಸೆಕ್ಯೂರಿಟಿ ಇರೇ ಇರ್ತಾರೆ, ಜಮೀನ್ದಾರು ಅಂತೂ ಇರೇ ಇರ್ತಾರೆ. ಆದ್ರೆ ನಾವು ನ್ಯಾಷನಾಲಿಟಿ ಬ್ಯಾಂಕ್ ನಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ನಾವು ಸಾಲ ತಗೋಬೇಕಾದ್ರೆ ನಾವು 108 ಕ್ವಶನ್ ಕೇಳ್ತಾರೆ. ಅವರು ಸಿವಿಲ್ ಸ್ಕೋರ್ ಕೇಳ್ತಾರೆ, ಸಿವಿಲ್ ಸ್ಕೋರ್ ನೋಡ್ತಾರೆ. ನಾವು ಸಿವಿಲ್ ಸ್ಕೋರ್ ನೋಡೋದಿಲ್ಲ. ಮನುಷ್ಯನ ಮನಸ್ಸೇ ಮತ್ತು ಮನುಷ್ಯನ ವ್ಯವಹಾರವೇ ನಮಗೆ ಸಿವಿಲ್ ಸ್ಕೋರ್. ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಹಿರಿಯ ಹೋರಾಟಗಾರ ಲಕ್ಷ್ಮಣ್ ದಸ್ತಿ, ಎಸ್ಎಸ್ ಪಾಟೀಲ್, ವೀರಶೆಟ್ಟಿ, ಭೀಮಾಶಂಕರ್ ರದ್ದೇವಾಡಿ, ಪ್ರಭುಲಿಂಗ್ ನೀಲೂರೆ, ಜಿಜಿ ವಣಿಕ್ಯಾಳ್, ಮಂಜುನಾಥ್ ಸಿರ್ಗಾಪುರ್, ಆಡಳಿತ ಮಂಡಳಿ ನಿರ್ದೇಶಕರಾದ ಶಿವರಾಜ್ ಜಮಶೆಟ್ಟಿ, ಪ್ರಭು ಪಾಟೀಲ್, ಜ್ಯೋತಿ ಶಿರ್ಗಾಪುರ್, ಸಾವಿತ್ರಿ ತೆಲ್ಕುಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.